ಬೇರೆ ರಿಸೀವ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ ಕೊಟ್ಲೆ. ಅಂತಮ್ಮ ಅದಕ್ಕೆಮ್ಮ ಫೋನ್ ರಿಸೀವ್ ಮಾಡ್ತಾ ಇದ್ರೇನು? ಅಲ್ಲಿ ಭವಾನಿ ಅಕ್ಕ ಅವ್ರ ತಾನೆ, ಅವ್ರಿಗೆ ಕಾಲ್ ಮಾಡೋ. ಈ ವಿದ್ಯಾ ಬಂದ್ರೆ ಈ ವಿದ್ಯಾವಂತರ ಹೆಂಗಸಿರ್ತಾವೆಲ್ಲ ಓಟ್ ಕೇಳಕ್ ಸರಿ ಹೋಯ್ತದೆ ಅಂತ. ಹಂಗಂದ್ಬಿಟ್ಟು ನೀನ್ ಎಂಡ್ರು ಹೋಗಿ ಪ್ರಚಾರ ಮಾಡಿ ನನ್ ಮಗ ಗೆಲ್ಬೇಕೆ? ನನ್ ಮಗನ್ ಗೆಲ್ಸಕ್ಕೆ ನೀವೇ ಸಾಕು, ಸುಮ್ನಿರಿ. ನೀವು ಸರಿಯಾಗಿ ಹೇಳಿದ್ರಿ ಅತ್ತೆ. ಏನೇ ಅಲ್ಲಿ ಮನೆ ಸೊಸೆ ಪ್ರಚಾರಕ್ಕೆ ಹೋಗೋದು ನಂಗೆ ಯಾಕೋ ಸರಿ ಅನ್ಸ್ತಿಲ್ಲ. ಅಣ್ಣ, ನಂಗೆ ಯಾಕೋ ಭದ್ರ ಹೇಳ್ತಾ ಇರೋದು ಸರಿಯಾಗದೆ ಅನ್ನಿಸ್ತದೆ. ಈ ರಾಜಕೀಯ ಅನ್ನಕ್ಕೆ ನಾವು ಎಲ್ಲಾ ತರದಾಗೂ ಯೋಚನೆ ಮಾಡ್ಬೇಕು. ಇವತ್ತಿನ ದಿನ ಈ ಹೆಂಗಸರು ಯುವಕರು ಓಟ್ ಹಾಕದೆ ಯಾರು ಗೆದ್ದವ್ರು ಹೇಳು? ಅಟ್ಟಿ ಸೊಸೆನ್ ಪ್ರಚಾರಕ್ಕೆ ಕಳ್ಸಿದ್ರೆ ನೋಡಿ ಜನ ಏನಂದಾರೋ ಅಲ್ವಾ ಅಣ್ಣ? ಗೋವಿಂದ, ನೀನ್ ಹೇಳ್ತಾ ಇರೋದು ದಿಟಾನೆ ಕಣ್ಲ. ಅವತ್ತು ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಿದಾಗ ಹೆಂಗಸರು ಈ ಯುವಕರು ಹೊಟ್ಟೆ ಮುಖ್ಯ ಅಂತ ಹೇಳಿದ್ರು. ಸರಿ ಕಣ್ಮಗ, ನೀನ್ ವಿದ್ಯಾನ್ ಕರ್ಕೊಂಡೋಗಿ ಆದಷ್ಟು ವಿದ್ಯಾವಂತರನ್ನ ಮಾತಾಡ್ಸಕ್ ಹೇಳು. ಹಂಗೆ ಇದ್ದಿನ್ನ ಕಾಲೇಜ್ ಮಕ್ಕಳನ್ನ ಮಾತಾಡಿಸಿ ಪ್ರಚಾರ ಮಾಡಕ್ ಹೇಳು. ಅಪ್ಪಯ್ಯ, ಇವತ್ತಿಂದಲೇ ಎಲ್ಲಾ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀವಪ್ಪಯ್ಯ. ಪಾಪ ವಿದ್ಯೆನುವೆ ನಿಮ್ ಗೆಲುವಿಗೆ ನಂದು ಒಂದು ಅಳಿಲ್ ಸೇವೆ ಇರ್ಲಿ ಅಂತ ಸ್ಯಾನೆ ಆಸೆ ಪಡ್ತಾ ಇದ್ಲು. ಮುಂದಕ್ಕೆ ಬಾರಮ್ಮೆ. ಇಬ್ರು ಒಳ್ಳೆ ಯೋಚನೆ ಮಾಡಿದಿರಿ ನೋಡವ. ಇದ್ಯಾ ಆದಷ್ಟು ಹೆಣ್ಮಕ್ಳನ್ನ ಗುರಿ ಇಟ್ಕೊಂಡು ಪ್ರಚಾರ ಮಾಡವ. ಸರಿ ಮಾವ. ಸರಿ ಅಪ್ಪಯ್ಯ, ಇನ್ ಬರ್ತೀವಿ. ಕೊಟ್ಲೆ ಗಾಡಿ ಇತ್ಲಾ? ಬಾರಮ್ಮೆ. ಏನೋ ಕುತಂತ್ರ ಮಾಡ್ತಾವನಲ್ಲ, ಇದ್ದಕ್ಕಿದ್ದಾಗೆ ಪ್ರಚಾರಕ್ಕೆ ಯಾಕೆ ಕರಿತಾವನೆ? ನೀವ್ ಏಟೆ ಪ್ರಚಾರ ಮಾಡಿದ್ರು ಏಟೆ ಬಡ್ಕೊಂಡ್ರು ಗೆಲ್ಲಕ್ಕಿಲ್ಲ. ಏನೇ ಯೋಚನೆ ಮಾಡ್ತಿದ್ದೀಯಾ? ಅವ ನಂಗೆ ಯಾಕೋ ಅವಳು ಎಲೆಕ್ಷನ್ ಪ್ರಚಾರಕ್ಕೆ ಹೋಯ್ತಾ ಇಲ್ಲ, ಬೇರೆ ಏನೋ ಅದೇ ಅನ್ಸ್ತಾ ಇದೆ ಕಣವ. ಹಂಗ್ ಪ್ರಚಾರ ಮಾಡೋಳೆ ಆಗಿದ್ರೆ ಮಾವನ್ ಕುಟೇನೆ ಹೋಗ್ಬೋದಿತ್ತು ತಾನೆ. ಇಲ್ದೆ ಹೋದ್ರೆ ನನ್ ಜೊತೆನೋ ಇಲ್ಲ ಚಿತ್ರನಾದ್ರೂ ಕರ್ಕೊಂಡ್ ಹೋಗ್ಬೇಕಿತ್ತು. ಬಿಡು, ಅವಳ ಬಾಲ ಅವಳಲ್ಲ ಚಂಪ, ಅವಳನ್ನಾದ್ರೂ ಕರ್ಕೊಂಡ್ ಹೋಗ್ಬೋದಿತ್ತು ತಾನೆ. ಅದ್ನೆಲ್ಲ ಬಿಟ್ಟು ಒಬ್ಳೆ ಹೋಯ್ತಾವಳೆ ಅಂದ್ರೆ ಬೇರೆ ಏನೋ ಅದೇ ಕಣವ. ನೀ ಹೇಳೋದು ದಿಟ್ವೇನಯ್ಯ, ಆದ್ರೆ ಎಲ್ಲಿಗೆ ಹೋಯ್ತಾವಳೆ? ಹೆಂಗಾರು ಮಾಡಿ ನಾವ್ ಅದನ್ನ ತಿಳ್ಕೊಬೇಕಣವ. ಅವ್ವ, ಒಂದ್ ಕೆಲ್ಸ ಮಾಡ್ಲೆ, ಅವ್ರನ್ನ ಫಾಲೋ ಮಾಡ್ಕೊಂಡ್ ಹೋಗಿ ಅವ್ರೆಲ್ಲಿ ಹೋಯ್ತಾವ್ರೆ ಅನ್ನೋದನ್ನ ತಿಳ್ಕೊಬರ್ಲೆ. ಅದೆಲ್ಲ ಏನು ಬೇಡ ಕಣಂತೆ, ನಿಮ್ ಮರವಾದಿಯಿಂದ ಸುಮ್ಕೆ ಇರು. ಕುಕ್ಕರ್ಗೆ ಉಪ್ಪು ಬೇಳೆ ಹಾಕ್ಬಿಟ್ರೆ ಅಕ್ಕಿನೂ ಬೇಯಕ್ಕಿಲ್ಲ, ಅನ್ನನೂ ಆಗಕ್ಕಿಲ್ಲ. ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ ಅಂತಿದ್ಯಾ? ಏನ್ ತಾನೇ ನೆಟ್ಟಿಗ್ ಮಾಡಿದ್ಯಾ ಅದ್ಯೋಳು? ನೀನ್ ಮಾಡಿದ್ರೆ ತಾನೇ ನಾನ್ ಮಾಡೋದು, ನೀನ್ ತಾನೇ ಏನ್ ಮಾಡ್ಬಿಟ್ಟಿದ್ಯಾ? ಅದಕ್ಕೆಯ ಹೊಸಿ ಯೋಚನೆ ಮಾಡಿ ಬೇರೆ ದಾರಿ ತಡ್ಕವಾ. ಅಲ್ಲಿ ಗಂಟ ಹೊಸಿ ಸುಮ್ಕೆ ಇದ್ಬಿಡೆ. ಅದ್ ಬಿಟ್ಟು ಏನೇನೋ ಮಾಡಕ್ ಹೋಗಿ ಆಗೋ ಕೆಲ್ಸನು ಹಾಳ್ ಮಾಡ್ಕೋಬೇಡ. ಸರಿ, ಏನಾರ ಮಾಡು, ಒಟ್ನಲ್ಲಿ ಅವ್ರ ಬಂಡವಾಳನ ಬಯಲ್ ಮಾಡು. ನಿನ್ ಐಡಿಯಾ ಸೂಪರ್ ಆಯ್ತಮ್ಮ. ಎಲೆಕ್ಷನ್ ಪ್ರಚಾರ ಅದಕ್ಕೆ ಮುಗಿ ಎಷ್ಟ್ ಸಹಾಯ ಆಯ್ತು ನೋಡು. ಹೌದು ಕಾಟ್ಲೆ ಅಣ್ಣ, ಮನೇಲಿ ಮಾತಾಡಿ ಯಾರು ಒಪ್ಕೊಳಕಿಲ್ಲ ಅನ್ಕಂಡೆ, ಆದ್ರೆ ಅದ್ಯಾವ್ರ ದಯದಿಂದ ಮಾವಯ್ಯ ಒಪ್ಕೊಂಡ್ರು.
ಅದೆಲ್ಲ ಸರಿ. ಈಗ ಅಪ್ಪಯ್ಯ ಹೋಗಿ ಅಂತ ಹೇಳೋರ ತಾನೆ. ಇನ್ಯಾವ್ದನ ದಿಕ್ಕಿಂದ ಬಂದು ಯಾರನ್ನ ಪ್ರಶ್ನೆ ಕೇಳಕ್ಕಿನ್ನ ಮುಂಚೆ ನಾವ್ ಇಲ್ಲಿಂದ ಹೊಂಟ್ಬಿಡೋಣ ಬನ್ನಿ. ದಿಟ ಅಂಟಮ್ಮ, ಯಾವ ಬಾಣ ಯಾವ ಕಡೆಯಿಂದ ಬರ್ತದೆ ಅಂತ ಗೊತ್ತಾಗಕ್ಕಿಲ್ಲ. ಬನ್ನಿ ಹೊರಡುವ. ಸಿಂಹದ ಮುಖವಿರುವ ಉಂಗುರದ ಗುರುತು. ಎಲ್ರು ಗೆಪ್ತಿ ಮಾಡಿಕಳಿ. ನೋಡಿ, ನೀವೆಲ್ರೂ ವಿದ್ಯಾವಂತರು. ಮೇಲಾಗಿ ಭವ್ಯ ಭಾರತದ ಭವಿಷ್ಯ ಬರಿಬೇಕಾಗಿರೋ ಯುವ ಜನತೆ. ಹಂಗಾಗಿ ನೀವೆಲ್ರೂ ನಮ್ ಕ್ಷೇತ್ರದ ಭವಿಷ್ಯನ ದೃಷ್ಟಿಲ್ ಮಾಡಿಕೊಂಡು ಯಾವ್ದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗ್ದಂಗೆ ನಮ್ ಕ್ಷೇತ್ರಕ್ಕೆ ಯಾರು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ವೋಟ್ ಮಾಡಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಅದ್ ಏನಂದ್ರೆ ಓಟು ಅನ್ನೋದು ನಮ್ ಹಕ್ಕು. ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಿಲ್ಲ. ಅದಕ್ಕೆ ನೀವೆಲ್ರೂ ಬಂದು ತಪ್ಪದೆ ಓಟ್ ಮಾಡಿ. ಸಂದಾಗ ಹೇಳ್ದೆ ಕಣವ. ಮಾವಯ್ಯ, ನೀವ್ ಇಲ್ಲಿಗ್ ಬಂದ್ರೆ? ನೀನ್ ಈ ಕಡೆಗೆ ಪ್ರಚಾರ ಮಾಡಕ್ ಬಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ ಕಣವ. ಹಂಗೆಯ ಈ ಯುವ ಪೀಳಿಗೆನೆಲ್ಲ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ಮಾವಯ್ಯ, ಎಲ್ಲ ಕಡೆಗೂ ಹೋಗ್ಬೇಕಿತ್ತಲ್ವೇ, ಹಂಗೆ ಇಲ್ಲಿಗೂ ಬಂದೆ. ಒಳ್ಳೇದಾಯ್ತು ಬಿಡವ. ನಿಮ್ ಪಾಠಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ. ನಾನು ಏನ್ ಹೇಳ್ಬೇಕು ಅಂತ ಬಂದೋ ಅದನ್ನೆಲ್ಲ ನಾನು ಸೊಸೆನೇ ಹೇಳ್ಬಿಟ್ಟವಳೆ. ಹಂಗಾಗಿ ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಿಲ್ಲ. ಈ ಓಟು ಅನ್ನೋದು ಈ ಕಡೆಗೆ ಮಾರ್ಕೊಳ್ಳುವಂಥದ್ದು ಅಲ್ಲ, ಕೊಂಡ್ಕೊಳ್ಳುವಂಥದ್ದಲ್ಲ. ಅದಕ್ಕೆ ಅದನ್ನ ಮತದಾನ ಅಂತ ಹೇಳೋದು. ನೋಡಿ, ನೀವೆಲ್ಲರೂ ವಿದ್ಯಾವಂತರಿದ್ದೀರಿ, ನಿಮ್ಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ಸಂದಾಗ ಗೊತ್ತಿರ್ತದೆ. ಅದಕ್ಕೆ ಹೊಸಿ ನೋಡಿ ಯಾರಿಗೆ ಮತ ಹಾಕ್ಬೇಕು ಅಂತ ಯೋಚನೆ ಮಾಡಿ ಮತ ಹಾಕಿ. ಸರಿ ಕಣವ, ಎಲ್ಲರನ್ನೂ ಅಲ್ಲೇ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಂದೀನಿ. ಯಾಕೆಂದ್ರೆ ಮಕ್ಳಿಗೆ ತೊಂದರೆ ಆಗ್ಬಾರ್ದಲ್ವೇ. ಸರಿ, ನೀನು ನಿಧಾನಕ್ಕೆ ಮಾತಾಡ್ಸ್ಕೊಂಡು ಬಾ. ಸರಿ ಮಾವಯ್ಯ. ಬರ್ತೀನಿ. ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲ ಕೊಟ್ಲೆ. ಅಂತಮ್ಮ, ಅದಕ್ಕೆಮ್ಮ ಫೋನ್ ರಿಸೀವ್ ಮಾಡದೇ ಇದ್ರೇನು? ಅಲ್ಲಿ ಭವಾನಿ ಅಕ್ಕ ಅವ್ರ ತಾನೆ, ಅವ್ರು ಕಾಲ್ ಮಾಡೋ. ಅಂತಮ್ಮ, ಭವಾನಿ ಅಕ್ಕ ಯಾವ್ದೋ ನಂಬರ್ ಇಂದ ಮೆಸೇಜ್ ಮಾಡಿದ್ರು ಅಂತಲ್ಲ, ಆ ನಂಬರಿಗೆ ಫೋನ್ ಮಾಡು ಅಂತಮ್ಮ. ಭವಾನಿ, ಕಣ್ಣಗ ಭಾವನೆ ಕಾಣ್ದೆ ಹೋದ್ರು ಮನ್ಸಲ್ ಪ್ರೀತಿ ಇದೆ ಅನ್ನೋದು ಗೊತ್ತಾಯ್ತು ನೋಡಿ. ಅಪ್ಪ ಏನ್ ಮನ್ಸಾಗೆ ದ್ವೇಷದಷ್ಟೇ ಪಿರುತೆ ಅದೆ ಅನ್ನೋದು ಸತ್ಯ. ಅಕ್ಕ, ನೀವು ಸರಿಯಾದ ಟೈಮಿಗೆ ಹೇಳ್ದೆ ಹೋಗಿದ್ರೆ ಸಾನೇ ತೊಂದ್ರೆ ಆಗಿರೋದು. ಥ್ಯಾಂಕ್ಸ್ ಅಕ್ಕ. ಭದ್ರಾ ಫೋನ್ ಮಾಡಿ ಹೇಳಿದ್ಕೆ ನಾನೇನೋ ಹೇಳ್ಬಿಟ್ಟೆ ಸರಿ, ಆದ್ರೆ ಆ ಸಮಯಕ್ಕೆ ನನ್ ಕೈ ಕಾಲೇ ಆಡ್ಲಿಲ್ಲ. ಆದ್ರೂ ಹೆಂಗ್ ನೀನು ಆಟ್ ಬಿರ್ನೆ ಬುದ್ಧಿ ಉಪಯೋಗಿಸಿ ಪಾಂಪ್ಲೆಟ್ ಹಂಚೋದ್ರ ಬಗ್ಗೆ ಯೋಚನೆ ಮಾಡ್ದೆ ಅಂತೀನಿ. ಅಕ್ಕ, ಸಮಸ್ಯೆ ಒತ್ತಡ ಕೊಟ್ಟಾಗ ಅದೇ ಒತ್ತಡ ನಮ್ ಮೆದುಳನ್ನ ಚುರುಕ್ ಮಾಡ್ತದೆ ಅಂತ ನಮ್ ಮೇಡಮು ಯಾವಾಗ್ಲೂ ಹೇಳೋರು. ಅದನ್ನೇ ಯೂಸ್ ಮಾಡಿ ಒಸಿ ಮೆದುಳಿಗೆ ಕೆಲ್ಸ ಕೊಟ್ಟೆ ಆಟೆಯ. ಇದೆಲ್ಲ ನೋಡ್ತಾ ಇದ್ರೆ ನಿನ್ನ ಆಸೆ ಕನ್ಸ್ಗೆ ಏನೇ ಅಡೆತಡೆ ಬಂದ್ರು ಭದ್ರ ನಿನ್ ಜೊತೆಯಾಗಿ ನಿಂತ್ಕೊಂಡು ತಡ ಸೇರಿಸ್ತಾನೆ ಅನ್ಸ್ತದೆ. ಅಕ್ಕ, ನನ್ ವಿಚಾರದಲ್ಲಿ ಅದೇನು ನಡಿಬೋದು, ಆದ್ರೆ ನಿಮ್ ವಿಷಯದಲ್ಲಿ ಮಾತಾಡಿದ್ರೆ ಕ್ಯಾರೆ ಅನ್ನಕ್ಕಿಲ್ಲ. ನಾನ್ ಮಾಡಿರೋದು ತಾನೇ ಸಣ್ಣ ತಪ್ಪ ಯೋಳು. ಅಕ್ಕ, ಸೂಜಿಯ ಕಣ್ಣತ್ರ ಇಟ್ಕೊಂಡ್ ನೋಡಿದ್ರೆ ಸಾನೆ ದೊಡ್ಡದಾಗ ಕಾಣ್ತದೆ. ನಿಮ್ ವಿಚಾರನೂ ಆಟೆಯ. ಮನ್ಸಿಂದ ದೂರ ಮಾಡಿ ನೋಡಿದ್ರೆ ಎಲ್ಲ ಸರಿ ಹೋಯ್ತದೆ. ಆದ್ರೆ ಅದನ್ನ ಅವರು ಅರ್ಥ ಮಾಡ್ಕೋತಾ ಇಲ್ಲ. ಹೋಗ್ಲಿ ಬಿಡು, ಅದಕ್ಕೂ ಒಂದ್ ಟೈಮ್ ಬರ್ತದೆ. ವಿದ್ಯಾ, ಹೆಣ್ಮಕ್ಳಿಗೆ ಅವ್ವ ಇಲ್ದೋದ್ರೆ ಜೀವನ ಏಟ್ ಕಟ್ಟ ಆಯ್ತದೆ ಅನ್ನೋ ನೋವು ನಂಗೆ ಅರ್ಥ ಆಗದೆ. ಆದ್ರೆ ನೀನು ನನ್ನ ತಾಯಿಯಾಗಿ
ತನ್ನ ಎಲ್ಲ ಆಸೆಗಳನ್ನೂ ನೆರವೇರಿಸಿದ್ಯಾ. ಇದರಿಂದ ನಂಗೆ ಸ್ಯಾನೇ ಖುಷಿ ಆಗದೆ. ಇದಕ್ಕೆ ನನ್ ಸಾಯ ಗಂಟ್ಲು ಚಿರಋಣಿ ಆಗಿರ್ತೀವಿ. ಅಯ್ಯಯ್ಯೋ ಅಕ್ಕ, ಇವಾಗ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಇಲ್ಲ ವಿದ್ಯಾ, ಇಲ್ಲಿವರೆಗೂ ನಾನು ಯೋನ್ ಕೇಳಿದ್ರು ಇಲ್ಲ ಅಂದ್ರೆ ನಡ್ಸ್ಕೊಟ್ಟಿದ್ಯಾ. ಆ ನಂಬಿಕೆ ಮ್ಯಾಗೆ ನಾನು ಇನ್ನೊಂದು ಆಸೆನೂ ನಿನ್ ತವ ಹೇಳ್ಬೇಕು ಅನ್ಕೊಂಡಿವ್ನಿ. ಅಕ್ಕ, ಅದ್ ಏನು ಅಂತ ಹೇಳಿ, ನನ್ ಶಕ್ತಿ ಮೀರಿ ಅದನ್ನ ನಡ್ಸ್ಕೊಡ್ತೀನಿ. ನಾನು ಹೆರಿಗೆ ಆಗಕ್ ಮುಂಚೆ ನಮ್ಮ ಅಪ್ಪಯ್ಯನ್ ಕಾಲ್ ಮುಟ್ಟಿ ಒಂದೇ ಒಂದ್ಕಿತ ಆಶೀರ್ವಾದ ತಗೋಬೇಕು ಅಂತ ಸ್ಯಾನೆ ಆಸೆ ಆಯ್ತದೆ. ಅವತ್ತು ಸುಭಾಸನ್ ಮದ್ವೆಗ್ ಬಂದಾಗ ಪ್ರಯತ್ನ ಮಾಡ್ದೆ, ಆದ್ರೆ ಆಗ್ಲಿಲ್ಲ. ಹೆಂಗಾರು ಮಾಡಿ ಇದೊಂದ್ ಆಸೆ ಈಡೇರಿಸ್ತೀಯಾ? ಅಕ್ಕ, ನೀವ್ ಹೇಳೋದ್ ಕೇಳ್ತಾ ಇದ್ರೆ ನನಗೆ ಸಾನೆ ಭಯ ಆಯ್ತೈತೆ. ಮಾವಯ್ಯ ನಿಮ್ನ ನೋಡಿದ್ರೇನೆ ಸಾನೆ ಕೋಪ ಮಾಡ್ಕೋತಾರೆ. ಅಂಥದ್ರಲ್ಲಿ ಅದ್ ನಂಗೆ ಗೊತ್ತು ವಿದ್ಯಾ, ಆದ್ರೆ ನಮ್ಮ ಅಪ್ಪಯ್ಯನ್ ತವ್ವ ಆಶೀರ್ವಾದ ತಕೊಂಬೇಕು ಅನ್ನೋ ಆಸೆ ನನ್ ಮನ್ಸ್ನಾಗೆ ಆಳ್ವಾಗಿ ಬೇರೂರು ಬಿಟ್ಟದೆ. ಇವಾಗ ನೀನ್ ತಪ್ಪಿಸ್ಕೊಂಡಿಲ್ವೇ? ಹಂಗೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು. ಆದ್ರೆ ಅದ್ ಹೆಂಗೆ ಅಂತ ಯಾವ ದಾರಿನೂ ತೋಚ್ತಾ ಇಲ್ಲ ವಿದ್ಯಾ. ಅಕ್ಕ, ಮಾವಯ್ಯ ನಿಮ್ನ ನೋಡಿದ್ರೆ ಕೋಪನೇ ಮಾಡ್ಕೋಬಾರ್ದು. ಅವ್ರ ನೀವು ಕಾಲ್ನ ಮುಟ್ಬೇಕು ಅಂದ್ರೆ ನನ್ ತವ ಒಂದ್ ಐಡಿಯಾ ಅದೆ. ಅದೇನಂತ ಹೇಳು ವಿದ್ಯಾ, ಅದ್ ಏನೇ ಆದ್ರೂ ಸರಿ ನಾನ್ ಮಾಡ್ತೀನಿ. ಅಕ್ಕ, ಇವಾಗ ಮಾವಯ್ಯ ಹೆಂಗಿದ್ರು ಎಲೆಕ್ಷನ್ ಪ್ರಚಾರ ಮಾಡ್ತವ್ರೆ ತಾನೇ? ಸೂಪರ್ ಐಡಿಯಾ ವಿದ್ಯಾ, ಸರಿಯಾದ ದಾರಿ. ಇವತ್ತೇ ಈ ಕೆಲಸ ಮಾಡ್ತೀನಿ. ಸರಿ ಅಕ್ಕ, ನೀವು ಧೈರ್ಯವಾಗಿ ಹೋಗಿ, ನಿಮ್ಮ ಆಸೆ ನೆರವೇರ್ತದೆ. ನನಗೆ ಟೈಮ್ ಆಯ್ತು, ನಾನು ಹೊಂಟ್ತೀನಿ.